ಜಿ ಕನ್ನಡ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಕಾರಿನ ಮೇಲೆ ಶ್ವಾನ ಕೂರಿಸಿ ಪುಂಡಾಟ ಮೆರೆದಿದ್ದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕುರಿತು ಮೊನ್ನೆ ಅಷ್ಟೇ ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ವರದಿ ಪ್ರಸಾರ ಕೂಡ ಆಗಿತ್ತು. ಈಗ ವರದಿ ಪ್ರಸಾರವಾದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಆರೋಪಿ ಹರೀಶ್ರನ್ನ ಬಾಣಸವಾಡಿ ಪೊಲೀಸರು ಬಂಧಿಸಿದ್ದಾರೆ. ಈತ ಕಾರಿನ ಟಾಪ್ ಮೇಲೆ ನಾಯಿಯನ್ನ ಕೂರಿಸಿಕೊಂಡು ಹೋಗಿದ್ದಂತಹ ಆಸಾಮಿ. ಅಂದ್ರೆ ಯಾವುದೇ ಸೇಫ್ಟಿ ಇಲ್ಲದೆ ಪುಂಡಾಟವನ್ನ ಮೆರೆದಿದ್ದ. ನಾಯಿಯನ್ನ ಟಾಪ್ ಮೇಲೆ ಕೂರಿಸಿಕೊಂಡು ಅಡ್ಡಾದಿಡ್ಡಿ ಓಡಾಡಿದ್ದ. 3 ನಾಯಿಗಳನ್ನ ಕೂರಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗಿದ್ದ. ಇನ್ನು ಕೇಳಲು ಹೋದವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಈ ಆರೋಪಿ ಹರೀಶ್. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಒಂದು ಕಡೆ ವೈರಲ್ ವಿಡಿಯೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ಮತ್ತೊಂದು ಕಡೆ ಈಗ ಕಾರನ್ನ ಸೀಸ್ ಮಾಡಿ ಆತನನ್ನ ಬಂಧಿಸಿರುವ ಫೋಟೋವನ್ನ ಕೂಡ ನೀವು ಗಮನಿಸಬಹುದು. ಈ ಘಟನೆ ಬಗ್ಗೆ ಪ್ರಾಣಿ ಪ್ರಿಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಕುರಿತು ನಿಮ್ಮ ಜಿ ಕನ್ನಡ ನ್ಯೂಸ್ನಲ್ಲೂ ಕೂಡ ವರದಿ ಪ್ರಸಾರವಾಗಿತ್ತು. ಈಗ ವರದಿ ಪ್ರಸಾರವಾದ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡು ಆರೋಪಿ ಹರೀಶ್ನನ್ನ ಬಂಧಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಂಜುನಾಥ್, ಕಾರಿನ ಮೇಲೆ ಶ್ವಾನವನ್ನ ಕೂರಿಸಿ ಪುಂಡಾಟ ಮೆರೆದಿದ್ದ ವ್ಯಕ್ತಿಯ ಬಂಧನವಾಗಿದೆ. ಇದು ಜಿ ಕನ್ನಡ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಖಂಡಿತವಾಗೂ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 3 ದಿನಗಳ ಹಿಂದೆ ಜೊತೆಗೆ ಜಿ ಕನ್ನಡ ನ್ಯೂಸ್ ಈ ಸಂಬಂಧಪಟ್ಟ ವರದಿಯನ್ನ ಬಿತ್ತರಿಸಿದ್ದು. ಅದಾದ ನಂತರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗುವಂತ ಕೆಲಸ ಆಯ್ತು ಆ ಒಂದು ವಿಡಿಯೋ. ಆ ವಿಡಿಯೋ ಏನಪ್ಪಾ ಎನ್ನುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ, ಕಲ್ಯಾಣ ನಗರದ ಸಮೀಪ ಅಡ್ಡಾದಿಡ್ಡಿಯಾಗಿ ಕಾರ್ ಚಾಲನೆ ಮಾಡ್ಕೊಳ್ತಾ ಒಬ್ಬ ವ್ಯಕ್ತಿ ಹೋಗ್ತಾನೆ. ಆ ಕಾರಿನ ಮೇಲೆ 3 ಶ್ವಾನಗಳನ್ನ ಕೂರಿಸಿ ಅವುಗಳಿಗೆ ಭಯಭೀತಿಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಾನೆ. ಅವು ಬಿದ್ದು ಸಾಯುವಂತಹ ಪರಿಸ್ಥಿತಿಯನ್ನ ಕಂಡು ಸ್ಥಳೀಯರು ಜೊತೆಗೆ ಹಿಂದೆ ಹೋಗ್ತಿದ್ದಂತ ವಾಹನ ಸವಾರರು ಕೂಡ ಆತನ ವಿರುದ್ಧವಾಗಿ ಆಕ್ರೋಶನ ಹೊರಗಾಕುವಂತ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೇ ಪ್ರಶ್ನೆ ಮಾಡದಂತಹ ವಾಹನ ಸವಾರರ ಮೇಲೆ ಈತ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡುವಂತ ಕೆಲಸ ಮಾಡ್ತಾನೆ. ಜೊತೆಗೆ ಬಾಯಿಗೆ ಬಂದಂತೆಲ್ಲನೂ ಕೂಡ ನಿಂದನೆ ಮಾಡಿ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಅಂದ್ರೆ ಅವಾಚ್ಯ ಶಬ್ದಗಳಿಂದಲೇ ನಿಂದನೆ ಮಾಡುವಂತದ್ದು ಮುಂದುವರೆದ ಭಾಗವಾಗಿ ಆ ಕ್ಷಣದಲ್ಲಿ ನಡೆಯುತ್ತೆ. ಈ ಒಂದು ವಿಚಾರವಾಗಿ ಆ ವಿಡಿಯೋವನ್ನ ಜಿ ಕನ್ನಡ ನ್ಯೂಸ್ ಕೂಡ ಬಿತ್ತರಿಸಿತ್ತು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಯ್ತು. ಅದಾದ ಬಳಿಕ ಪೊಲೀಸರು ಎಚ್ಚೆತ್ಕೊಂಡು ಆತನನ್ನ ಅಂದ್ರೆ ಆರೋಪಿ ಏನಿದ್ದಾನೆ ಹರೀಶ್ ಎಂಬಾತನನ್ನ ವಶಕ್ಕೆ ಪಡೆದು ಕಾರನ್ನು ಕೂಡ ವಶಕ್ಕೆ ಪಡೆದು ಬಂಧಿಸುವಂತ ಕೆಲಸ ಮಾಡಿದ್ದಾರೆ. ಈ ಮೂಲಕವಾಗಿ ಜಿ ಕನ್ನಡ ನ್ಯೂಸ್ನ ಮತ್ತೊಂದು ಇಂಪ್ಯಾಕ್ಟ್ ಅಂತ ತಪ್ಪಾಗಲ್ಲ. ಆತನ ವಿರುದ್ಧವಾಗಿ ಆ ಸಂಬಂಧಪಟ್ಟಾಗೆ ಪ್ರಾಣಿ ದಯಾ ಸಂಘ ಕೂಡ ಆಕ್ರೋಶನ ಹೊರಗಾಕಿತ್ತು. ಈತನ ವಿರುದ್ಧವಾಗಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂತಹ ಆಗ್ರಹವನ್ನು ಕೂಡ ಮಾಡಿತ್ತು. ಇವೆಲ್ಲವನ್ನು ಕೂಡ ಪರಿಗಣಿಸಿದಂತಹ ಬಾಣಸವಾಡಿ ಪೊಲೀಸರು ಏನಿದ್ದಾರೋ ಆತನನ್ನ ಬಂಧಿಸುವಂತ ಕೆಲಸ ಮಾಡಿರುವಂತದ್ದು, ಆತನ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಕೂಡ ಮುಂದಾಗುವಂತ ಕೆಲಸವನ್ನ ಬಾಣಸವಾಡಿ ಪೊಲೀಸರು ಮಾಡ್ತಿರುವಂತದ್ದು. ಈ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಾಣಿಗಳಿಗೆ ಚಿತ್ರಹಿಂಸೆ ಮಾಡಬಾರದು ಎನ್ನುವಂಥದ್ದು ಇದೊಂದು ಸೂಕ್ತವಾದಂತಹ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಮುಂದಿನ ದಿನಗಳಲ್ಲಿ ಯಾರಾದ್ರೂ ಈ ರೀತಿಯಾದಂತಹ ಒಂದು ಪ್ರಾಣಿ ಹಿಂಸೆ ಮಾಡಿದ್ರೆ ಅವ್ರಿಗೂ ಕೂಡ ಈ ರೀತಿಯಾದಂತಹ ದಂಡ ಪ್ರಯೋಗ ಆಗುತ್ತೆ, ಕಠಿಣ ಕ್ರಮವು ಕೂಡ ಪೊಲೀಸರು ಮುಂದಾಗ್ತಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಧುಮಾಲ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 50.